ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಕೆಲ್ಸಕ್ಕೆ ಹೋಗಬೇಕು ಅಂತ ಫ್ರೆಶ್ ಆಫ್ ಆಗಿ ಕೂತಿದ್ದೆ. ನಮ್ಮ ಮಾವ ಎಲ್ಲೋ ಹೊರಗಡೆ ಹೊರಟೋಗಿದ್ರು, ಅದರಿಂದ ಇವತ್ತು ಕೆಲಸ ಇಲ್ಲ. ಸೊ ಮನೇಲೇ ಇದ್ದೆ. ನಮ್ಮ ಹುಡುಗ ಫೋನ್ ಮಾಡ್ದ, ಬಾವಿಗೆ ಹೋಗೋಣ ಬಾ ಅಂತ. ಸರಿ ಬರ್ತೀನಿ ಅಂದ್ಬಿಟ್ಟು ಅವನ್ನ ಪಿಕಪ್ ಮಾಡ್ಕೊಂಡು ಇಬ್ಬರು ಹೋಗ್ತಾ ಇದ್ವಿ. ಇನ್ನೇನೋ ಬಾವಿ ಹತ್ತತ್ರ ಹೋಗ್ತಾ ಇದ್ವಿ. ಈ ರೋಡ್ ಸೈಡಲ್ಲಿ ನೋಡಿದ್ರೆ ಜನಗಳೆಲ್ಲ ನಿಂತ್ಕೊಂಡು ಏನೋ ನೋಡ್ತಾ ಇದ್ರು. ಏನು ನೋಡ್ತಾ ಇರ್ಬೋದು ಅಂದ್ಕೊಂಡು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಾವು ಹೋಗಿ ನೋಡೋಣ ಅಂದ್ಕೊಂಡು ನೋಡಿದ್ವಿ. ಅಣ್ಣ ಏನಾಗಿರೋದು ಇದು? ಅಣ್ಣ ಹೊಡ್ಕೊಂಡು ಹಂಗೆ ಹೊಟ್ಟೋಗಿರೋದು ಕಾರು. ಯಾರು ಹೋಗ್ಲಿಲ್ಲ ಹತ್ರಕ್ಕೆ, ಒಳಗೆ ಇದ್ದ. ಗೊತ್ತಿಲ್ಲ, ನಾವು ನೋಡ್ತೇವೆ ಹಿಂಗಾಗಬೇಕಂತ ಪ್ರಕಾರ ಏನು ಚೆನ್ನಾಗಿ ಗೊತ್ತಿಲ್ಲ ಕಣ. ಎಲ್ಲ ಬೈಗಿ ಎಲ್ಲ ಉಳಿದಿರೋದು. ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಹಣೆ ಬರಹ ನೋಡಯ್ಯ ಜೋಗಿ. ಇದು ಹೆಂಗಾಗಿರೋದು ಗೊತ್ತಿಲ್ಲ ಅಣ್ಣ, ನಮಗೂ ಇಟ್ಟಿ ಅಂಗಡಿಯಲ್ಲಿ ಇರೋದು. ಅವರು ಓವರ್ ಫಾಸ್ಟ್ ಇರುತ್ತೆ ಅಷ್ಟೇ. ಓವರ್ ಫಾಸ್ಟಲ್ಲಿ ಕಂಟ್ರೋಲ್ ಇದೆ ಬಂದ್ಬಿಟ್ಟು ಗಾಡಿ ಹಿಂಗೆ ಹೋಗಿದೆ ನೋಡು. ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ವೀಲ್ ಹೋಗಿರುತ್ತೆ ಅಲ್ಲಿ ಅಲ್ಲೊಂದು ಚಕ್ರ ಅಲ್ಲ, ಆದ್ರೂ ಹಿಂಗಿಂದ ಹೋಗ್ಬಿಟ್ಟು ಅಲ್ಲಿ ಹಂಗಾರದಲ್ಲಿ ಹೇಳು ಹೋಗಿ ಅದ್ ಬಿದ್ರು ಇಲ್ಲೇ ತಡಗಬೇಕನ. ಇಲ್ಲ, ಜಾಸ್ತಿ ಓವರ್ ಸ್ಪೀಡ್, ಓವರ್ ಫಾಸ್ಟ್ ಇರ್ತೈತೆ. 100 ಮೇಲೆ ಇರ್ತೈತೆ. ಮೋಸ್ಟ್ಲಿ ಹೈವೇಯಿಂದಾನೇ ಬಂದಿರ್ಬೇಕು. ಸರ್ವಿಸ್ ಅಲ್ಲಿ ಬಂದು ಇಷ್ಟೊಂದು ಫಾಸ್ಟ್ ಬರೋಕ್ಕಾಗಲ್ಲ. ಮೋಸ್ಟ್ಲಿ ಇಲ್ಲ, ಹೈವೇಯಿಂದಾನೇ ಬಂದಿರಬೇಕು. ಅವನ ಆ ರೋಡ್ಗೆ ಹೋಗವನ ಹೈವೇಯಿಂದ ಬಂದು ಎಲ್ಲೋ ನಿದ್ದೆ ಕಣ್ಣಾಗಿ ಬಿಟ್ಟಿರೋದು. ಅವ್ರಿಗೇನು ಆಗಿಲ್ವೇನೋ? ಆಗಿರಲ್ಲ, ಏರ್ ಬ್ಯಾಗ್ ಇರುತ್ತಲ್ಲ. ಕೊಡ್ತಾವನೆ, ಅದಕ್ಕೆ ಕೊಡ್ದು ಲಾರಿಗೆ ಎಲ್ಲಣ್ಣ ಅಲ್ಲಿ ಮಂಡ್ಯ ಅಲ್ಲೊಂದಡಿ. ಈಗ ಅದು ಇನ್ನೋವಾ ಈ ಕಡೆ ಒಂದು ಆ ಕಡೆ ದಾವಣಗೆರೆ ಗೇಟ್ ಹತ್ರ ನಡೆದಿರುವ ಘಟನೆ ಶನಿವಾರ ಬೆಳಗಿನ ಜಾವ 6:30 ಕಾರ್ ಆಕ್ಸಿಡೆಂಟ್ ಆಗಿ ಕೆರೆಯಲ್ಲಿ ಬಿದ್ದಿದೆ. ಅಲ್ಲಿ ಬತ್ತಾವ ನೋಡೋ ಎರಡು. ಹಾಂ, ಅಲ್ಲಿ ಅವನು ಡಿವೈಡ್ರ್ ಹೊಡೆದು ವಾವ್ ಕರೆಕ್ಟಾಗಿ ನೀರು ಬಿದ್ದ ನೋಡೋಣ. ಹ್ಞೂ, ಗ್ಯಾಪಲ್ಲಿ ಅಲ್ಲಿ ಮಾಡ್ದ ಕರೆಕ್ಟಾಗೆ ಮೇಲ್ಗಡೆಯಿಂದ. ಆ ಕಾರಲ್ಲಿ 4 ಜನ ಇದ್ರಂತೆ. ಆ 4 ಜನದಲ್ಲಿ ಒಬ್ಬ ಸೀರಿಯಸ್ಸು, 3 ಜನ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಯಾರನ್ನ ಕೇಳಿದ್ರು ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ ಅಲ್ಲಿ. ಇನ್ನೇನು ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ರು, ಬಾ ಬಾ ಅಂದ್ಕೊಂಡು. ನಾವು ಸರಿ ಅವ್ರು ಫೋನ್ ಮಾಡ್ತಾರಲ್ಲ ಅಂದ್ಕೊಂಡು ಈಜಾಡಬೇಕು ಅಂದ್ಕೊಂಡು ಹೋಗ್ತಾ ಇದ್ವಿ. ಇನ್ನೇನೋ ಬಾವಿ ಹತ್ರನೇ ಬಂದ್ಬಿಟ್ವಿ ನೋಡಿ. ಇದೇ ಬಾವಿಗೆ ಹೋಗೋ ರೋಡು. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಈಜಾಡ್ತಾವ್ರು ನೋಡಿ. ನಾನು ಈಜಾಡೋಣ ಅಂತ ಇಳ್ದು ಹೋಗ್ತಾ ಇದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಮೇಲ್ಗಡೆಯಿಂದ ಬೀಳು ಅಂತ ಹೇಳ್ತಾಯಿದ್ರು. ನಾನು ಫಸ್ಟ್ ಡೇ ಯಾವತ್ತೂ ಮೇಲ್ಗಡೆಯಿಂದ ಬೀಳಲ್ಲ. ಆಮೇಲೆ ನೀರಲ್ಲಿ ಕಾಲಿಟ್ಟು ನೋಡಿದ್ರೆ ಜಾಸ್ತಿ ಕೋಲ್ಡ್ ಆಗಿತ್ತು. ಆಮೇಲೆ ಇನ್ನೇನು ಮಾಡೋದು, ಈಜಾಡಕ್ಕಂತ ಬಂದಿದ್ದೀವಿ, ಈಜಾಡಲೇಬೇಕಲ್ಲ ಎಷ್ಟೇ ಕೋಲ್ಡ್ ಇದ್ರೂ. ಸರಿ ಅಂದ್ಕೊಂಡು ಒಂದು ಜಂಪ್ ಹಾಕಿದೆ. ಇದು ಸತ್ತಿದು ಸರಿ ಈಜಾಡಿ ಸಾಕಾಯಿತು ಅಂತ ಟ್ಯೂಬ್ ಎತ್ಕೊಂಡು ಅದ್ರ ಮೇಲೆ ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ರೆ ಬಿದ್ದೇ ಹೋದೆ ಹೆಂಗೋ. ಆಮೇಲೆ ಹೆಂಗೋ ಮಾಡಿ ಟ್ಯೂಬ್ ಮೇಲೆ ಕುತ್ಕೊಂಡು ಒಂದು ಅಷ್ಟೊತ್ತು ಆಟ ಆಡ್ತಾ ಇದ್ದೆ. आज भी है पानी 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 और तुम भी सानी 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 आ जाओ on the beach यार फोटो
ಟ್ಯೂಬಲ್ಲಿ ಆಟಾಡಿ ಸಾಕಾಯಿತು ಅಂತ ಲಾಸ್ಟ್ ಡೇ ಹಾಕೋಣ ಅಂದ್ಕೊಂಡಿದ್ದೆ. ಅವ್ರು ನೋಡಿದ್ರೆ ಬ್ಯಾಕ್ ಫ್ಲಿಪ್ ಹೊಡೆದ್ರು. ನನಗೆ ಬ್ಯಾಕ್ ಫ್ಲಿಪ್ ಅಷ್ಟೊಂದು ಬರಲ್ಲ. ಸರಿ ಅಂದ್ಕೊಂಡು ಫ್ರಂಟ್ ಟೈ ಹಾಕಿದೆ ನಾನು. ಸ್ವಿಮ್ಮಿಂಗ್ ಮಾಡಾಯಿತು. ಇವಾಗ ಇನ್ನೇನು ಹೊಡ್ತೀವಿ ನಾವು. ನೋಡಿ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇದೇ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆ ಕಡೆ ರೋಡಲ್ಲಿ ಪೊಲೀಸ್ ಇರ್ತಾರೆ ಅಂದ್ಬಿಟ್ಟು ನಾವು ಒನ್ ವೇಲಿ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲೇ ಪೊಲೀಸ್ ಇರೋದು. ಈ ಕಡೆ ನೋಡಿ ಆನೆಗಳು ಬರ್ತವೆ. ನೋಡ ಇದು ಮೂರಾನೆ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ, ದಾಸರ ಕಂಡ ನಮಗೆ ವೈಕುಂಠ ಯಾಕೆ. ನನ್ನ ಫ್ರೆಂಡ್ನ ಅವ್ರ ಮನೆ ಹತ್ರ ಡ್ರಾಪ್ ಹಾಕಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.